ಕನ್ನಡದ ಅನಂತ್ನಾಗ್ ಇರ್ಲಿ, ಹಿಂದಿಯ ಅಮೀರ್ ಖಾನ್ ಇರ್ಲಿ, ಇವರು ಒಂದು ಕಾಲದಲ್ಲಿ ನಮ್ಮಂತಹ ನಮ್ಮಂತಹ ಅಂದ್ರೆ ನಾನೊಂದು 25 ವರ್ಷದ ಹಿಂದೆ ಹೋದಾಗ ನೋಡಿದಾಗ ನಮ್ಮ ಯೌವನದ ಆರಂಭದ ಕಾಲದಲ್ಲಿ, ಹದಿಹರೆಯದ ಕಾಲದಲ್ಲಿ ತುಂಬಾ ಮಾಡೆಲ್ ಆದಂತ ಈ ತರ ಹೀರೋ ಇದ್ರೆ ಈ ತರ ಇರ್ಬೇಕಪ್ಪ ಅಂತ. ಆ ಹೀರೋಗೆ ಸರಿಯಾದ ತನ್ನ ಮುಖಭಾವ, ತನ್ನ ನಟನೆಗೆ ಯಾವುದು ಯೋಗ್ಯವೋ ಆ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಾನು ಅನಂತ್ನಾಗ್ ಅವ್ರನ್ನ ಮೆಚ್ಕೋತೀನಿ. ಆ ಆಯ್ಕೆಯ ಪ್ರಬುದ್ಧತೆಯನ್ನ ನಾನು ಮೆಚ್ಕೊಳ್ತೀನಿ. ಆ ಕಮಿಟ್ಮೆಂಟ್ ಅನ್ನ ನಾನು ಮೆಚ್ಕೊಳ್ತೀನಿ. ಅದೇ ವೇಳೆ ಇವತ್ತು ಯಾವುದೋ ಪ್ರಶಸ್ತಿಯೋ, ಸಿದ್ಧಾಂತವೋ ಅಥವಾ ಪೂರ್ವಾಗ್ರಹವೋ ಇವುಗಳ ಹಿನ್ನೆಲೆಯಲ್ಲಿ ಯಾರು ದೇಶದ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನ ಎತ್ತುತ್ತಾ ಇದ್ದಾರೆ ಅವರ ಬಗ್ಗೆ ಅಂಟು ರೋಗ ಅಂತ ಮಾತನಾಡೋದಿದೆಯಲ್ಲ, ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ಇದು ಎರಡನೇ ಅಂಶ. ಇದೇ ವೇಳೆ ನಾನು ಅಮೀರ್ ಖಾನ್ ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಹೋಯ್ತು ನಿಮ್ಮ ಸತ್ಯಮೇವ ಜಯತೆ, ತಾರೆ ಜಮೀನ್ ಪರ್, ಎಷ್ಟು ಒಳ್ಳೊಳ್ಳೆಯ ಸೋಷಿಯಲ್ ಕಾಸು, ಒಂದು ರಿಸರ್ಚ್ ಓರಿಯೆಂಟೆಡ್ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಂತಹ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ 3 Idiots ಅಂತಹ ಸಿನಿಮಾಗಳಲ್ಲಿ ನಟನೆ ಮಾಡಿದಂತಹ ವ್ಯಕ್ತಿ ಚಲನಚಿತ್ರಕ್ಕೆ ಸ್ಫೂರ್ತಿಯಾದವರಿಗೂ ತನಗೂ ಸಂಬಂಧ ಇಲ್ಲ, ಸಿನಿಮಾಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿಕೆ ಕೊಟ್ಬಿಟ್ರಲ್ಲ. ಎಲ್ಲಿ ಹೋಯ್ತು ನಿಮ್ಮ ಆತ್ಮಸಾಕ್ಷಿ? ಎಲ್ಲಿ ಹೋಯ್ತು ಆ ಜಾಗೃತ ಅಮೀರ್ ಖಾನ್ ವ್ಯಕ್ತಿತ್ವ ಅಥವಾ ಪ್ರಭಾವಳಿ? ಸುಮ್ನೆ ಒಂದು ದಿನದಲ್ಲಿ ಅಪಾರ್ಚುನಿಸ್ಟ್ ಆಗಿ ಬದಲಾಗ್ಬಿಟ್ರ ಅಥವಾ ಮೊದ್ಲಿಂದನೂ ನೀವು ಹಾಗೆ ಇದ್ರ? ನನಗೆ ಆ ಪ್ರಶ್ನೆಗಳಿವತ್ತು ಕಾಡಕ್ ಶುರುವಾಗಿದೆ. ಯಾಕೆಂದ್ರೆ ತುಂಬಾ ಸರಿ ನಾವು ಯಾರ ಬಗ್ಗೆ ಏನೇನೋ ಅನ್ಕೊಂಡಿರ್ತೀವಲ್ಲ, ಅವಾಗ ಹಾಗಲ್ಲ ಅನ್ನುವ ಭ್ರಮ ನಿರಸನ ನನ್ಗೆ ಇವತ್ತು ನಿಮ್ಮಗಳ ಬಗ್ಗೆ ಆಗ್ತಾ ಇದೆ.